ನಮಸ್ಕಾರ ರೈತ ಸ್ನೇಹಿತರೆ, ನಮ್ಮ ಸಂಸ್ಥೆ ಅಗ್ರಿಜೀವಾನ್ ಫಾರ್ಮಿಂಗ್ಗೆ ನಿಮಗೆ ಸ್ವಾಗತ. ನೀವು ಕೂಡ ಹಂದಿ ಸಾಕಣೆ ಆರಂಭಿಸಬೇಕು ಎಂದು ಯೋಚಿಸ್ತಾ ಇದ್ದೀರಾ, ಆದರೆ ಎಲ್ಲಿಂದ ಆರಂಭಿಸಬೇಕು ಎಂದು ಅರ್ಥವಾಗ್ತಾ ಇಲ್ವೇ? ಹಲವಾರು ರೈತರು ಸರಿಯಾದ ಯೋಜನೆ ಇಲ್ಲದೆ ಫಾರ್ಮ್ ಮಾಡಿಸ್ತಾರೆ. ನಂತರ ಅವರಿಗೆ ಜಾತಿ ಆಯ್ಕೆಯಲ್ಲಿ ತಪ್ಪು, ಫೀಡ್ ಕೊರತೆ, ಮಾರುಕಟ್ಟೆ ಸಿಗದಿರೋದು ಮತ್ತು ಹೆಚ್ಚು ಖರ್ಚಾಗುವಂತ ದೊಡ್ಡ ಸಮಸ್ಯೆಗಳು ಎದುರಾಗ್ತವೆ. ಕೆಲ ರೈತರಿಗೆ ಸರಿಯಾದ ಬಿಸ್ನೆಸ್ ಮಾದರಿ ಯಾವುದು ಎಂದು ಗೊತ್ತಿರೋದಿಲ್ಲ ಮತ್ತು ಕೊನೆಯಲ್ಲಿ ನಷ್ಟ ಅನುಭವಿಸಬೇಕಾಗತ್ತೆ. ಈ ವಿಡಿಯೋದಲ್ಲಿ ನಾವು ನಿಮಗೆ ಹಂದಿ ಸಾಕಾಣಿಕೆಯ ಸಂಪೂರ್ಣ 24 ಹಂತಗಳನ್ನ ತುಂಬಾ ಸರಳ ಭಾಷೆಯಲ್ಲಿ ವಿವರಿಸ್ತೀವಿ. ಇವುಗಳನ್ನ ನೀವು ವಿಡಿಯೋ ಸ್ಕ್ರೀನ್ ಮೇಲೂ ನೋಡಬಹುದು. ಈ ವಿಡಿಯೋದಲ್ಲಿ ನೀವು ಆರಂಭದಲ್ಲಿ ಸರಿಯಾದ ಬಿಸ್ನೆಸ್ ಮಾದರಿಯನ್ನ ಹೇಗೆ ಆಯ್ಕೆ ಮಾಡಬೇಕು, ಯಾವ ಜಾತಿ ನಿಮಗೆ ಸೂಕ್ತವಾಗಿರುತ್ತದೆ, ನಿಮ್ಮ ಪ್ರದೇಶದಲ್ಲಿ ಫೀಡ್ ಮತ್ತು ಮಾರುಕಟ್ಟೆಯ ಪರಿಸ್ಥಿತಿ ಹೇಗಿದೆ ಮತ್ತು ಫಾರ್ಮರ್ನ ಸ್ಥಾಪನೆಗೆ ಸರಿಯಾದ ಜಾಗವನ್ನ ಹೇಗೆ ಆಯ್ಕೆ ಮಾಡಬೇಕು ಎಂಬುದನ್ನ ತಿಳ್ಕೊಳ್ತೀರಿ. ಜೊತೆಗೆ ನಾವು ಶೆಡ್ ನಿರ್ಮಾಣದಿಂದ ಹಿಡಿದು ಹಂದಿಗಳನ್ನ ಖರೀದಿಸೋದು, ಅವುಗಳ ಆರೈಕೆ, ತೂಕ ಹೆಚ್ಚಿಸೋದು, ಮಾರುಕಟ್ಟೆಗೆ ಕೊಂಡೊಯ್ಯೋದು ಮತ್ತು ಸರಿಯಾದ ಬೆಲೆಗೆ ಮಾರಾಟ ಮಾಡೋದ್ರವರೆಗೆ ಸಂಪೂರ್ಣ ಮಾಹಿತಿಯನ್ನ ನೀಡ್ತೀವಿ. ಈ ವಿಡಿಯೋ ನೋಡಿದ ನಂತರ ನೀವು ಹಂದಿ ಸಾಕಾಣಿಕೆಯನ್ನ ಸರಿಯಾದ ದಿಕ್ಕಿನಲ್ಲಿ ಆರಂಭಿಸಬಹುದು ಮತ್ತು ನಿಮ್ಮ ನಷ್ಟವನ್ನ ಕಡಿಮೆ ಮಾಡಿ ಲಾಭವನ್ನ ಹೆಚ್ಚಿಸಬಹುದು. ಈ ವಿಡಿಯೋವನ್ನ ಮುಂದುವರಿಸುವ ಮೊದಲು ಎಲ್ಲಾ ರೈತ ಸ್ನೇಹಿತರಿಗೆ ನಮ್ಮ ವಿನಂತಿ ಏನೆಂದ್ರೆ, ನೀವು ಇನ್ನೂ ನಮ್ಮ ಯೂಟ್ಯೂಬ್ ಚಾನಲ್ ಅಗ್ರಿಜೀವಾನ್ ಫಾರ್ಮಿಂಗ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ವಾದ್ರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಏಕೆಂದ್ರೆ ನಾವು ಈ ಚಾನೆಲ್ ನಲ್ಲಿ ಹಂದಿ ಸಾಕಾಣಿಕೆಗೆ ಸಂಬಂಧಿಸಿದ ಮಾಹಿತಿಯ ವಿಡಿಯೋಗಳನ್ನ ನಿರಂತರವಾಗಿ ಅಪ್ಲೋಡ್ ಮಾಡ್ತೀವಿ. ಈಗ ನಾವು ಹಂದಿ ಸಾಕಾಣಿಕೆಯ ಮೊದಲ ಹಂತದ ಬಗ್ಗೆ ಮಾತನಾಡೋಣ. ಅದು ಬಿಸ್ನೆಸ್ ಮಾದರಿಯನ್ನ ನಿರ್ಧರಿಸೋದು. ಹಂದಿ ಸಾಕಣೆ ಆರಂಭಿಸುವ ಮೊದಲು ಇದು ಅತ್ಯಂತ ಮುಖ್ಯ ಹಂತವಾಗಿದೆ. ಮೊದಲಿಗೆ ನೀವು ಪಿಗ್ ಫಾರ್ಮಿಂಗ್ ಮಾದರಿಯ ಬಗ್ಗೆ ತಿಳ್ಕೊಳ್ಬೇಕು. ಫಾರ್ಮಿಂಗ್ ಮಾದರಿ ಅಂದ್ರೆ ಹಂದಿ ಸಾಕಾಣಿಕೆಯನ್ನ ಎಷ್ಟು ರೀತಿಯಲ್ಲಿ ಮಾಡಬಹುದು ಎಂಬುದು. ಹಂದಿ ಸಾಕಾಣಿಕೆಯ ಫಾರ್ಮಿಂಗ್ ಮಾದರಿಯನ್ನ ನೋಡಿದ್ರೆ ಇದು 3 ವಿಧಗಳಾಗಿವೆ. ಮೊದಲದು ಮೀಟ್ ಪ್ರೊಡಕ್ಷನ್. ಇದರಲ್ಲಿ 5-6 ತಿಂಗಳು ಪಿಗ್ಲೆಟ್ ಗಳನ್ನ ಸಾಕಿ ಮಾರಾಟ ಮಾಡ್ತಾರೆ ಮತ್ತು ಹಣ ಬೇಗ ವಾಪಸ್ ಬರ್ತದೆ. ಎರಡನೇದು ಬ್ರೀಡಿಂಗ್ ಫಾರ್ಮ್. ಇದರಲ್ಲಿ ಹಂದಿಗಳಿಂದ ಮರಿಗಳನ್ನ ಉತ್ಪಾದಿಸಲಾಗುತ್ತೆ ಮತ್ತು ದೀರ್ಘಕಾಲದಲ್ಲಿ ಹೆಚ್ಚು ಲಾಭ ಸಿಗ್ತದೆ. ಮೂರನೆಯದು ಮಿಕ್ಸ್ಡ್ ಫಾರ್ಮ್. ಇದರಲ್ಲಿ ಎರಡೂ ಕೆಲಸಗಳನ್ನ ಒಟ್ಟಿಗೆ ಮಾಡಲಾಗುತ್ತೆ. ನಂತರ ನಿಮ್ಮ ಬಜೆಟ್ಗೆ ಅನುಗುಣವಾಗಿ ಸಣ್ಣ, ಮಧ್ಯಮ ಅಥವಾ ದೊಡ್ಡ ಫಾರ್ಮ್ ಆಯ್ಕೆ ಮಾಡಿ. ಸರಿಯಾದ ಮಾದರಿಯೇ ಯಶಸ್ಸಿನ ಅಡಿಪಾಯವಾಗಿದೆ. ಹಂದಿ ಸಾಕಾಣಿಕೆಗೆ ಬಿಸ್ನೆಸ್ ಮಾದರಿಯನ್ನ ನಿರ್ಧರಿಸಿದ ನಂತರ ಬರ್ತದೆ ಹಂದಿ ಸಾಕಾಣಿಕೆಯ ಎರಡನೇ ಹಂತ. ಅದು ಹಂದಿ ಸಾಕಾಣಿಕೆಗೆ ರೈತ ಸಹೋದರರೇ, ಹಂದಿ ಸಾಕಾಣಿಕೆಯಲ್ಲಿ ಜಾತಿ ಆಯ್ಕೆ ಅತ್ಯಂತ ಮುಖ್ಯ ಹಂತವಾಗಿದೆ. ನೀವು ಸರಿಯಾದ ಜಾತಿಯನ್ನ ಆಯ್ಕೆ ಮಾಡಿದ್ರೆ ಕಡಿಮೆ ಸಮಯದಲ್ಲಿ ಹಂದಿಯ ತೂಕ ವೇಗವಾಗಿ ಹೆಚ್ಚುತ್ತದೆ ಮತ್ತು ಉತ್ತಮ ಲಾಭ ಕೊಡ್ತದೆ. ಹೀಗಾಗಿ ಹಂದಿ ಸಾಕಾಣಿಕೆಯಲ್ಲಿ ಜಾತಿ ಆಯ್ಕೆ. ನೀವು ಯಾವ ಉದ್ದೇಶಕ್ಕಾಗಿ ಹಂದಿ ಸಾಕಾಣಿಕೆ ಮಾಡ್ತಾ ಇದ್ದೀರಿ ಮತ್ತು ಯಾವ ಫಾರ್ಮಿಂಗ್ ಮಾದರಿಯನ್ನ ಆಯ್ಕೆ ಮಾಡ್ಕೊಂಡಿದ್ದೀರಿ ಎಂಬುದರ ಮೇಲೆ ಅವಲಂಬಿತವಾಗಿರುತ್ತೆ. ನೀವು ಮಾಂಸ ಉತ್ಪಾದನೆಗಾಗಿ ಹಂದಿ ಸಾಕಾಣಿಕೆ ಮಾಡ್ತಾ ಇದ್ರೆ ಲಾರ್ಜ್ ವೈಟ್ ಯಾರ್ಕ್ಷೈರ್ ಜಾತಿ ಅತ್ಯುತ್ತಮ ಎಂದು ಪರಿಗಣಿಸಲಾಗ್ತದೆ. ಏಕೆಂದ್ರೆ ಇವು ಬೇಗ ಬೆಳಿತವೆ, ಕಡಿಮೆ ಫೀಡ್ ನಲ್ಲಿ ಉತ್ತಮ ತೂಕ ಪಡಿತವೆ ಮತ್ತು 5ರಿಂದ 6 ತಿಂಗಳಲ್ಲಿ ಮಾರಾಟಕ್ಕೆ ಬೇಕಾದ 100 ಕಿಲೋ ದೇಹದ ತೂಕ ತಲುಪ್ತವೆ. ಅದೇ ನೀವು ಬ್ರೀಡಿಂಗ್ ಮಾಡೋರು ಬಯಸಿದ್ರೆ ಲಾರ್ಜ್ ವೈಟ್ ಯಾರ್ಕ್ಷೈರ್ ಜೊತೆಗೆ ಲ್ಯಾಂಡ್ ರೇಸ್, ಡೂರಾಕ್, TND ಜಾತಿಗಳು ಭಾರತದಲ್ಲಿ ಬ್ರೀಡಿಂಗ್ ಗೆ ಅತ್ಯುತ್ತಮ ಎಂದು ಪರಿಗಣಿಸಲಾಗ್ತದೆ. ಏಕೆಂದ್ರೆ ಇವು ಒಂದು ಬಾರಿ ಹೆಚ್ಚು ಪಿಗ್ಲೆಟ್ ಗಳನ್ನ ಕೊಡುತ್ತವೆ ಮತ್ತು ರೋಗ ನಿರೋಧಕ ಶಕ್ತಿಯು ಹೆಚ್ಚು. ತಪ್ಪು ಜಾತಿ ಆಯ್ಕೆ ಮಾಡಿದ್ರೆ ಬೆಳವಣಿಗೆ ನಿಧಾನವಾಗ್ತದೆ ಮತ್ತು ನಷ್ಟ ಹೆಚ್ಚಾಗಬಹುದು. ಆದ್ರಿಂದ ರೈತರು ತಮ್ಮ ಉದ್ದೇಶಕ್ಕೆ ಅನುಗುಣವಾಗಿ ಜಾತಿಯನ್ನ ಆಯ್ಕೆ ಮಾಡಬೇಕು. TND ಜಾತಿಯ ಬಗ್ಗೆ ಮಾತನಾಡಿದ್ರೆ ಇದು ಭಾರತದ ಜಾರ್ಖಂಡ್ ರಾಜ್ಯದ ಜಾತಿಯಾಗಿದೆ. ಹಂದಿ ಸಾಕಾಣಿಕೆಗೆ ಜಾತಿ ಆಯ್ಕೆ ಮಾಡಿದ ನಂತರ ಬರ್ತದೆ ಹಂದಿ ಸಾಕಾಣಿಕೆಯ 3ನೇ ಹಂತ. ಅದು ಲೋಕಲ್ ಫೀಡ್ ರಿಸರ್ಚ್. ಅಂದ್ರೆ ನಿಮ್ಮ ಪ್ರದೇಶದಲ್ಲಿ ಹಂದಿಗಳಿಗೆ ಕಡಿಮೆ ದರದಲ್ಲಿ ಉತ್ತಮ ಫೀಡ್ ಎಲ್ಲಿಂದ ಸಿಗ್ತದೆ ಎಂಬುದನ್ನ ತಿಳಿಕೊಳ್ಳೋದು. ರೈತ ಸಹೋದರರೇ, ಹಂದಿ ಸಾಕಾಣಿಕೆಯಲ್ಲಿ ಅತಿ ಹೆಚ್ಚು ಖರ್ಚು ಫೀಡ್ ಮೇಲೆಯೇ ಆಗ್ತದೆ ಮತ್ತು ಇದು ಒಟ್ಟು ರನ್ನಿಂಗ್ ಖರ್ಚಿನ ಸುಮಾರು 80% ರಿಂದ 90% ವರೆಗೆ ಹೋಗಬಹುದು. ಆದ್ರಿಂದ ನೀವು ನಿಮ್ಮ ಊರು ಅಥವಾ ಸುತ್ತಮುತ್ತ ಸಿಗುವ ಕಡಿಮೆ ದರದ ಧಾನ್ಯಗಳು, ಪ್ರೋಟೀನ್ ಕಲಿ, ಕಂಪನಿಗಳ ವೇಸ್ಟ್ ಮತ್ತು ತರಕಾರಿ ಮಾರುಕಟ್ಟೆಯಲ್ಲಿ ಕಡಿಮೆ ದರದಲ್ಲಿ ಸಿಗುವ ತರಕಾರಿಗಳ ಬಗ್ಗೆ ಮೊದಲೇ ಸರಿಯಾದ ಮಾಹಿತಿ ಪಡೆದ್ರೆ ನಿಮ್ಮ ಸಂಪೂರ್ಣ ವ್ಯವಹಾರ ತುಂಬಾ ಲಾಭದಾಯಕವಾಗಬಹುದು. ಮೊದಲಿಗೆ ಧಾನ್ಯಗಳ ಬಗ್ಗೆ ನೋಡಿದ್ರೆ ಜೋಳ ಹಂದಿಗಳಿಗೆ ಉತ್ತಮ ಎನರ್ಜಿ ನೀಡುವ ಫೀಡ್ ಆಗಿದ್ದು ಹಂದಿಯ ತೂಕವನ್ನ ಬೇಗ ಹೆಚ್ಚಿಸ್ತದೆ. ಗೋಧಿಯೂ ಉತ್ತಮವಾಗಿರ್ತದೆ ಮತ್ತು ಮುರಿದ ಅಕ್ಕಿ ಅಂದ್ರೆ ಬ್ರೋಕನ್ ರೈಸ್ ತುಂಬಾ ಕಡಿಮೆ ದರದ ಮತ್ತು ಉತ್ತಮ ಆಯ್ಕೆಯಾಗಿದೆ. ಈಗ ಪ್ರೋಟೀನ್ ಬಗ್ಗೆ ನೋಡಿದ್ರೆ ಸೋಯಾಬೀನ್ ಕಲಿ ಅತ್ಯುತ್ತಮ ಪ್ರೋಟೀನ್ ನೀಡುತ್ತದೆ. ಇದರಿಂದ ಹಂದಿಯ ಮಾಂಸ ಬೇಗ ಹೆಚ್ಚುತ್ತದೆ.
ಅದೇ ಕಡಲೆಕಲಿಯು ಗ್ರಾಮೀಣ ಪ್ರದೇಶಗಳಲ್ಲಿ ಸುಲಭವಾಗಿ ಸಿಗ್ತದೆ ಮತ್ತು ಕಡಿಮೆ ದರದಲ್ಲಿರ್ತದೆ. ಇದರ ಜೊತೆಗೆ ಫುಡ್ ಕಂಪನಿಗಳ ವೆಸ್ಟ್ ತರಕಾರಿ ಮಾರುಕಟ್ಟೆಯಲ್ಲಿ ಕಡಿಮೆ ದರದಲ್ಲಿ ಸಿಗುವ ತರಕಾರಿಗಳು ಮತ್ತು ಹಸಿರು ಮೇವುಗಳನ್ನು ಕೂಡ ಫೀಡ್ ನಲ್ಲಿ ಬಳಸಬಹುದು. ಇದರಿಂದ ಖರ್ಚು ಇನ್ನೂ ಕಡಿಮೆ ಆಗ್ತದೆ. ಇದರ ಜೊತೆಗೆ ಫೀಡ್ ಸಪ್ಲಿಮೆಂಟ್ ಗಳ ಅಗತ್ಯವೂ ಇರ್ತದೆ ಹಾಗೂ ಮಿನರಲ್ ಮಿಶ್ರಣ ಮತ್ತು ಇತರೆ ಔಷಧಿಗಳನ್ನ ಕೊಡೋದು ಮುಖ್ಯ. ಇದರಿಂದ ಹಂದಿಗಳು ಆರೋಗ್ಯವಾಗಿರ್ತವೆ ಮತ್ತು ಬೇಗ ಬೆಳಿತಾವೆ. ಒಟ್ಟಿನಲ್ಲಿ ನೀವು ಲೋಕಲ್ ಫೀಡ್ ಬಗ್ಗೆ ಸರಿಯಾಗಿ ತಿಳ್ಕೊಂಡ್ರೆ ನಿಮ್ಮ ಖರ್ಚು ತುಂಬಾ ಕಡಿಮೆ ಆಗ್ತದೆ ಮತ್ತು ಲಾಭ ಹೆಚ್ಚಾಗ್ತದೆ. ಇದ್ರ ಜೊತೆಗೆ ರೈತ ಸಹೋದರರೇ, ಒಂದು ಮುಖ್ಯ ವಿಷಯ ತಿಳ್ಕೊಳ್ಳಿ. ಬೇರೆ ಬೇರೆ ವಯಸ್ಸಿನ ಹಂದಿಗಳಿಗೆ ಫೀಡ್ ಫಾರ್ಮುಲಾ ಬೇರೆ ಹೊಳ್ತದೆ ಮತ್ತು ಒಟ್ಟಿನಲ್ಲಿ 7 ವಿಧದ ಫೀಡ್ ಫಾರ್ಮುಲಾಗಳು ಇರ್ತವೆ. ಇವು ವಯಸ್ಸು ಮತ್ತು ತೂಕಕ್ಕೆ ಅನುಗುಣವಾಗಿ ಬದಲಾಗುವವೆ. ಆದ್ರಿಂದ ಈ ಫೀಡ್ ಫಾರ್ಮುಲಾಗಳ ಬಗ್ಗೆ ಮಾಹಿತಿ ಇರೋದು ತುಂಬಾ ಮುಖ್ಯ. ನೀವು ಕಂಪನಿಯ ಫೀಡ್ ಖರೀದಿಸ್ತಾ ಇದ್ರೆ ಈ ಮಾಹಿತಿಯ ಅಗತ್ಯ ಕಡ್ಡಾಯವಿಲ್ಲ. ಏಕೆಲ್ಸ ಫೀಡ್ ಕಂಪನಿಗಳು ಬೇರೆ ಬೇರೆ ವಯಸ್ಸಿನ ಹಂದಿಗಳಿಗೆ ಬೇರೆ ಬೇರೆ ಫೀಡ್ ತಯಾರಿಸಿ ಕೊಡ್ತವೆ. ಆದ್ರೆ ಕಂಪನಿಯ ಫೀಡು ನಿಮ್ಮ ಫಾರ್ಮ್ ನ ಫೀಡ್ ಖರ್ಚನ್ನ ಹೆಚ್ಚಿಸಬಹುದು. ಏಕೆಂದ್ರೆ ಕಂಪನಿಯ ಫೀಡು ಫಾರ್ಮ್ ನಲ್ಲಿ ತಯಾರಿಸಿದ ಫೀಡ್ಗೆ ಪ್ರತಿ ಕಿಲೋಗೆ 8 ರಿಂದ 12 ರೂಪಾಯಿ ಹೆಚ್ಚು ದುಬಾರಿ ಆಗಿರಬಹುದು. ಇದರಿಂದ ನಿಮ್ಮ ಫಾರ್ಮ್ ನ ಫೀಡ್ ಖರ್ಚು 20 ರಿಂದ 25% ಕಿಲೋವರೆಗೆ ಹೆಚ್ಚಾಗಬಹುದು. ಆದ್ರಿಂದ ನಮ್ಮ ಸಲಹೆ ಏನೆಂದ್ರೆ, ನೀವು ಫೀಡ್ ಅನ್ನ ನಿಮ್ಮ ಫಾರ್ಮ್ ನಲ್ಲೇ ತಯಾರಿಸ್ಕೊಳ್ಳಿ. ನೀವು ನಿಮ್ಮ ಫಾರ್ಮ್ ನಲ್ಲಿ ಫೀಡ್ ತಯಾರಿಸಲು ಬಯಸಿದ್ರೆ ಅಗ್ರಿಜೀವಾನ್ ನ ಪಿಗ್ ಫೀಡ್ ಫಾರ್ಮುಲೇಷನ್ ಪುಸ್ತಕ ನಿಮ್ಗೆ ತುಂಬಾ ಉಪಯುಕ್ತವಾಗಬಹುದು. ಏಕೆಂದ್ರೆ ಇದರಲ್ಲಿ ಫಾರ್ಮ್ ನಲ್ಲಿ ಫೀಡ್ ತಯಾರಿಸುವ ಬಗ್ಗೆ ಸಂಪೂರ್ಣ ಮಾಹಿತಿ ನೀಡಲಾಗಿದೆ. ಇದ್ರ ಜೊತೆಗೆ ತರಕಾರಿ ಮಾರುಕಟ್ಟೆಯ ತರಕಾರಿಗಳನ್ನ ಹಂದಿ ಫೀಡ್ ನಲ್ಲಿ ಸೇರಿಸುವ ಬಗ್ಗೆ ಸಂಪೂರ್ಣ ಮಾಹಿತಿ ಇರುವ ಪುಸ್ತಕ. ತರಕಾರಿಗಳ ಸೈಲೇಜ್ ಅನ್ನ ಹಂದಿ ಫೀಡ್ ನಲ್ಲಿ ಸೇರಿಸುವ ಬಗ್ಗೆ ಸಂಪೂರ್ಣ ಮಾಹಿತಿ ಇರುವ ಪುಸ್ತಕ. ಹಣ್ಣು ಮಾರುಕಟ್ಟೆಯ ಹಣ್ಣುಗಳನ್ನ ಹಂದಿ ಫೀಡ್ ನಲ್ಲಿ ಸೇರಿಸುವ ಬಗ್ಗೆ ಸಂಪೂರ್ಣ ಮಾಹಿತಿ ಇರುವ ಪುಸ್ತಕ. ಬೇರೆ ಬೇರೆ ರೀತಿಯ ಹಸಿರು ಮೇವುಗಳನ್ನ ಹಂದಿ ಫೀಡ್ ನಲ್ಲಿ ಸೇರಿಸುವ ಬಗ್ಗೆ ಮಾಹಿತಿ ಇರುವ ಪುಸ್ತಕ. ಫುಡ್ ಕಂಪನಿಗಳ ವೆಸ್ಟ್ ಅನ್ನ ಹಂದಿ ಫೀಡ್ ನಲ್ಲಿ ಸೇರಿಸುವ ಬಗ್ಗೆ ಮಾಹಿತಿ ಇರುವ ಪುಸ್ತಕ. ಈ 5 ಪುಸ್ತಕಗಳು ನಿಮ್ಮ ಫಾರ್ಮ್ ನ ಫೀಡ್ ಖರ್ಚನ್ನ ಕಡಿಮೆ ಮಾಡಲು ಸಹಾಯ ಮಾಡಬಹುದು. ಈ ಪುಸ್ತಕಗಳ ಬಗ್ಗೆ ಹೆಚ್ಚಿನ ಮಾಹಿತಿ ಪಡೆಯಲು ಅಥವಾ ಪುಸ್ತಕ ಆರ್ಡರ್ ಮಾಡಲು ನೀಡಿರುವ ವಾಟ್ಸ್ಆಪ್ ಸಂಖ್ಯೆಗೆ ಕರೆ ಅಥವಾ ಮೆಸೇಜ್ ಮಾಡಬಹುದು. ನೀವು ಅಗ್ರಿಜೀವಾನ್ ವೆಬ್ಸೈಟ್ ನಿಂದಲೂ ಈ ಪುಸ್ತಕಗಳನ್ನ ಆರ್ಡರ್ ಮಾಡಬಹುದು. ಅದರ ಲಿಂಕ್ ಡಿಸ್ಕ್ರಿಪ್ಷನ್ ನಲ್ಲಿ ನೀಡಲಾಗಿದೆ. ಹಂದಿ ಸಾಕಾಣಿಕೆಗೆ ಸರಿಯಾದ ಫೀಡ್ ವ್ಯವಸ್ಥೆ ಮಾಡಿದ ನಂತರ ಬರ್ತದೆ ಹಂದಿ ಸಾಕಾಣಿಕೆಯ 4ನೇ ಹಂತ. ಅದು ಫಾರ್ಮ್ ನಲ್ಲಿ ತಯಾರಾಗುವ ಫ್ಯಾಟ್ನಿಂಗ್ ಹಂದಿಗಳ ಮಾರುಕಟ್ಟೆ ಬೇಡಿಕೆಯ ಬಗ್ಗೆ ರಿಸರ್ಚ್ ಮಾಡೋದು. ರೈತ ಸಹೋದರರೇ, ಹಂದಿ ಸಾಕಾಣಿಕೆಯಲ್ಲಿ ಕೇವಲ ಉತ್ಪಾದನೆ ಸಾಕಾಗೋದಿಲ್ಲ. ನಿಜವಾದ ಯಶಸ್ಸು ಸಿಗೋದು ಯಾವಾಗ ಅಂದ್ರೆ, ನಿಮ್ಮ ಫಾರ್ಮ್ ನಲ್ಲಿ ತಯಾರಾಗುವ ಫ್ಯಾಟ್ನಿಂಗ್ ಹಂದಿಗಳನ್ನ ಸರಿಯಾದ ಬೆಲೆಗೆ ಖರೀದಿಸುವ ಖಚಿತ ಖರೀದಿದಾರರು ಮತ್ತು ಯಾವಾಗಲೂ ಸರಿಯಾದ ಬೆಲೆಗೆ ಮಾರಾಟವಾಗುವ ಉತ್ತಮ ಮಾರುಕಟ್ಟೆ ಬತ ಇದ್ದಾಗ ಮಾತ್ರ. ಆದ್ರಿಂದ ಫಾರ್ಮ್ ಆರಂಭಿಸುವ ಮೊದಲು ನಿಮ್ಮ ಪ್ರದೇಶದಲ್ಲಿ ಫ್ಯಾಟ್ನಿಂಗ್ ಹಂದಿಗಳಿಗೆ ಎಷ್ಟು ಬೇಡಿಕೆ ಇದೆ ಮತ್ತು ಅವುಗಳನ್ನ ಯಾರು ಖರೀದಿಸ್ತಾರೆ ಎಂಬುದನ್ನ ತಿಳಿದುಕೊಳ್ಳುವುದು ಬಹಳ ಮುಖ್ಯ. ನೀವು ಮಾಡುವ ಈ ರಿಸರ್ಚ್ ನಿಮ್ಮ ವ್ಯವಹಾರವನ್ನ ಸುರಕ್ಷಿತ ಮತ್ತು ಲಾಭದಾಯಕವಾಗಿಸುತ್ತದೆ. ಫ್ಯಾಟ್ನರ್ ಹಂದಿಗಳ ಮಾರಾಟಕ್ಕಾಗಿ ಮೊದಲಿಗೆ ಸ್ಥಳೀಯ ಮಾರುಕಟ್ಟೆಯನ್ನ ನೋಡಿ. ಮಾಂಸದ ಅಂಗಡಿಗಳಲ್ಲಿ ಮಾರಾಟ ಎಷ್ಟಿದೆ, ಹೋಟೆಲ್ ಮತ್ತು ರೆಸ್ಟೋರೆಂಟ್ಗಳಲ್ಲಿ ಬೇಡಿಕೆ ಇದೆಯೇ ಮತ್ತು ಧಾಬಾಗಳಲ್ಲಿ ಖರೀದಿ ಆಗ್ತಾ ಇದೆಯೇ ಎಂದು ತಿಳ್ಕೊಳ್ಳಿ. ಈ ಸ್ಥಳಗಳು ಸಕ್ರಿಯವಾಗಿದ್ರೆ ಬೇಡಿಕೆ ಉತ್ತಮವಾಗಿದೆ ಎಂದು ಅರ್ಥ. ಜೊತೆಗೆ ಬೆಲೆಯನ್ನು ತಿಳ್ಕೊಳ್ಳಿ. ಪ್ರತಿ ಕಿಲೋ ಮಾಂಸದ ದರ ಎಷ್ಟಿದೆ ಮತ್ತು 80-100 ಕಿಲೋ ಫ್ಯಾಟ್ನರ್ ಹಂದಿಯ ಲೈವ್ ಪ್ರೈಸ್ ಎಷ್ಟಿದೆ ಎಂದು ತಿಳಿಯಿರಿ. ಲೈವ್ ಪ್ರೈಸ್ ಅಂದ್ರೆ ಜೀವಂತ ಹಂದಿಯ ಪ್ರತಿ ಕಿಲೋ ತೂಕಕ್ಕೆ ಸಿಗುವ ಬೆಲೆ. ನೀವು ಫ್ಯಾಟ್ನರ್ ಹಂದಿಯ ಸರಿಯಾದ ಮಾರುಕಟ್ಟೆ ಬೆಲೆಯನ್ನ ಮೊದಲೇ ತಿಳ್ಕೊಂಡಿದ್ರೆ ಹಂದಿ ಸಾಕಾಣಿಕೆಯಲ್ಲಿ ಎಷ್ಟು ಆದಾಯ ಬರುತ್ತದೆ ಎಂದನ್ನ ಸರಿಯಾಗಿ ಅಂದಾಜು ಮಾಡಬಹುದು. ಕೇವಲ ಇಂಟರ್ನೆಟ್ ಮಾಹಿತಿಯನ್ನ ನಂಬಿ ಹಂದಿಗಳಿಗೆ ತುಂಬಾ ಬೇಡಿಕೆ ಇದೆ ಮತ್ತು ಫಾರ್ಮ್ ನಲ್ಲಿ ತಯಾರಾದ ಹಂದಿಗಳು ಸುಲಭವಾಗಿ ಮಾರಾಟವಾಗ್ತವೆ ಎಂದು ಭಾವಿಸಬೇಡಿ. ನೀವು ಕೇವಲ ಊಹೆ ಮಾಡಬಾರದು. ಫಾರ್ಮ್ ನಲ್ಲಿ ತಯಾರಾಗುವ ಫ್ಯಾಟ್ನರ್ ಹಂದಿಗಳನ್ನ ಖರೀದಿಸುವ ಖಚಿತ ಖರೀದಿದಾರರ ಜೊತೆ ಮಾತನಾಡಿ ಬೇಡಿಕೆಯನ್ನ ಖಚಿತಪಡಿಸಿಕೊಳ್ಬೇಕು. ಹಾಗೆಯೇ ನೀವು ಹಂದಿ ಸಾಕಾಣಿಕೆ ಆರಂಭಿಸಿದ್ರೆ ಅವರು ನಿಮ್ಮ ಫಾರ್ಮ್ ನಿಂದ ಸರಿಯಾದ ಬೆಲೆಗೆ ಫ್ಯಾಟ್ನರ್ ಹಂದಿಗಳನ್ನ ಖರೀದಿಸ್ತಾರೆಯೇ ಇಲ್ಲವೇ ಎಂಬುದರ ಬಗ್ಗೆ ಮೊದಲೇ ಒಪ್ಪಿಗೆ ಪಡಿಬೇಕು. ಈ ಎಲ್ಲಾ ಮಾಹಿತಿಯನ್ನ ಮೊದಲೇ ತಿಳ್ಕೊಂಡ್ರೆ ನಿಮ್ಮ ವ್ಯವಹಾರ ಸುರಕ್ಷಿತವಾಗಿರ್ತದೆ ಮತ್ತು ಹಂದಿ ಸಾಕಾಣಿಕೆಯಲ್ಲಿ ನಷ್ಟವಾಗೋದಿಲ್ಲ. ನಿಮ್ಮ ಪ್ರದೇಶದಲ್ಲಿ ಫ್ಯಾಟನರ್ ಹಂದಿಗಳ ಬೇಡಿಕೆಯನ್ನ ತಿಳಿದುಕೊಂಡ ನಂತರ ಬರುತ್ತದೆ ಹಂದಿ ಸಾಕಾಣಿಕೆಯ 5ನೇ ಹಂತ. ಅದು ಟ್ರಾನ್ಸ್ಪೋರ್ಟ್ ಮತ್ತು ಫಾರ್ಮ್ ನಿಂದ ಮಾರುಕಟ್ಟೆಯ ದೂರದ ಯೋಜನೆ. ರೈತ ಸಹೋದರರೇ, ಹಂದಿ ಸಾಕಾಣಿಕೆಯಲ್ಲಿ ಕೇವಲ ಉತ್ಪಾದನೆ ವಟೆ ಸಾಕಾಗೋದಿಲ್ಲ. ಲಾಭ ಆಗೋದು ನೀವು ಫಾರ್ಮ್ ನಲ್ಲಿ ತಯಾರಾದ ಫ್ಯಾಟ್ನರ್ ಹಂದಿಗಳನ್ನ ಸರಿಯಾದ ಮಾರುಕಟ್ಟೆಯಲ್ಲಿ ಸರಿಯಾದ ಬೆಲೆಗೆ ಮಾರಾಟ ಮಾಡಿದಾಗ ಮಾತ್ರ.
ಯಾವಾಗ್ಲೂ ಟ್ರಾನ್ಸ್ಪೋರ್ಟ್ ಖರ್ಚು ಕಡಿಮೆ ಇರುವ ಮಾರುಕಟ್ಟೆಯನ್ನ ಆಯ್ಕೆ ಮಾಡಿ. ನೀವು ತಪ್ಪು ಮಾರುಕಟ್ಟೆಯನ್ನ ಆಯ್ಕೆ ಮಾಡಿದ್ರೆ ಟ್ರಾನ್ಸ್ಪೋರ್ಟ್ ಖರ್ಚು ಹೆಚ್ಚಾಗಿ ಲಾಭ ಕಡಿಮೆ ಆಗಬಹುದು. ಏಜಿಂಗ್ ಜನರೇಟಿವ್. ಮೊದಲಿಗೆ ಫಾರ್ಮ್ ನಿಂದ ಮಾರುಕಟ್ಟೆಯ ದೂರವನ್ನ ತಿಳ್ಕೊಳ್ಳಿ. ಮಾರುಕಟ್ಟೆ 10 ಕಿಲೋಮೀಟರ್ ಒಳಗೆ ಇದ್ರೆ ಅದು ಅತ್ಯುತ್ತಮ, ಕಡಿಮೆ ಖರ್ಚಿನ ಆಯ್ಕೆಯಾಗಿದೆ. ಖರ್ಚು ಕಡಿಮೆ ಆಗ್ತದೆ ಮತ್ತು ಹಂದಿಗಳಿಗೆ ಕಡಿಮೆ ಒತ್ತಡ ಬರ್ತದೆ. 50 ಕಿಲೋಮೀಟರ್ ದೂರದಲ್ಲಿ ಸ್ವಲ್ಪ ಹೆಚ್ಚು ಬೆಲೆ ಸಿಗಬಹುದು, ಆದ್ರೆ ವಾಹನದ ಖರ್ಚು ಹೆಚ್ಚಾಗ್ತದೆ. 100 ಕಿಲೋಮೀಟರ್ ಅಥವಾ ಅದಕ್ಕಿಂತ ಹೆಚ್ಚು ದೂರದಲ್ಲಿ ಕೆಲವೊಮ್ಮೆ ಉತ್ತಮ ಬೆಲೆ ಸಿಗ್ತದೆ, ಆದ್ರೆ ಟ್ರಾನ್ಸ್ಪೋರ್ಟ್ ಖರ್ಚು ಮತ್ತು ತೂಕ ಕಡಿಮೆ ಆಗುವ ಅಪಾಯ ಹೆಚ್ಚಾಗುತ್ತದೆ. ನಿಮ್ಮ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಬರ್ತಿರ್ಬೋದು, ಫಾರ್ಮ್ ನಿಂದ ಮಾರುಕಟ್ಟೆ ಹೆಚ್ಚು ದೂರ ಇದ್ರೆ ಹಂದಿಯ ತೂಕ ಏಕೆ ಕಡಿಮೆ ಆಗ್ತದೆ ಎಂದು. ಅದರ ಉತ್ತರ ಏನಂದ್ರೆ, ಹಂದಿಗಳನ್ನ ವಾಹನದಲ್ಲಿ ದೀರ್ಘ ದೂರ ಸಾಗಿಸಿದಾಗ ಮತ್ತು ದಾರಿಯಲ್ಲಿ ನೀರು ಹಾಗೂ ಫೀಡ್ ನ ಸರಿಯಾದ ವ್ಯವಸ್ಥೆ ಇಲ್ಲದಿದ್ರೆ ಹಂದಿಗಳಿಗೆ ಸ್ಟ್ರೆಸ್ ಆಗ್ತದೆ ಮತ್ತು ಅವುಗಳ ತೂಕ ಕಡಿಮೆ ಆಗುತ್ತದೆ. ಟ್ರಾನ್ಸ್ಪೋರ್ಟ್ ಖರ್ಚಿನಲ್ಲಿ ವಾಹನದ ಬಾಡಿಗೆ, ಡೀಸೆಲ್, ಲೋಡಿಂಗ್ ಮತ್ತು ಅನ್ಲೋಡಿಂಗ್, ದಾರಿಯಲ್ಲಿ ಫೀಡ್ ಮತ್ತು ನೀರಿನ ವ್ಯವಸ್ಥೆ ಹಾಗೂ ಒಂದೇ ಬಾರಿ ಎಷ್ಟು ಹಂದಿಗಳನ್ನ ಕರೆದೊಯ್ಯಲಾಗ್ತಾ ಇದೆ ಎಂಬುದು ಎಲ್ಲವೂ ಸೇರಿರ್ತದೆ. ಒಂದೇ ಬಾರಿ ಹೆಚ್ಚು ಹಂದಿಗಳನ್ನ ಸಾಗಿಸಿದ್ರೆ ಪ್ರತಿ ಹಂದಿಗೆ ಟ್ರಾನ್ಸ್ಪೋರ್ಟ್ ಖರ್ಚು ಕಡಿಮೆ ಆಗುತ್ತದೆ. ಇದರ ಜೊತೆಗೆ ಕೆಲವು ಮರೆವಿನ ನಷ್ಟಗಳು ಇರ್ತವೆ. ಉದಾಹರಣೆಗೆ, ಪ್ರಯಾಣದಲ್ಲಿ ಹೆಚ್ಚು ಸಮಯ ತೆಗೆದುಕೊಳ್ಳುವುದು, ಹಂದಿಗಳಿಗೆ ಒತ್ತಡ ಆಗುವುದು ಮತ್ತು ತೂಕ ಸ್ವಲ್ಪ ಕಡಿಮೆಯಾಗುವುದು. ಇದರಿಂದ ನೇರವಾಗಿ ಲಾಭದ ಮೇಲೆ ಪರಿಣಾಮ ಬೀರುತ್ತದೆ. ನೀವು ಸರಿಯಾದ ದೂರದ ಮಾರುಕಟ್ಟೆಯನ್ನ ಆಯ್ಕೆ ಮಾಡಿ ಮತ್ತು ಮೊದಲೇ ಖರ್ಚಿನ ಲೆಕ್ಕ ಹಾಕಿದ್ರೆ ಫ್ಯಾಟ್ನರ್ ಹಂದಿಗಳ ಮಾರಾಟದಿಂದ ಉತ್ತಮ ಲಾಭ ಗಳಿಸಬಹುದು. ಆದ್ರಿಂದ ಯಾರಾದ್ರೂ ಆ ಮಾರುಕಟ್ಟೆಯಲ್ಲಿ ಹಂದಿಗಳ ಬೆಲೆ ಹೆಚ್ಚು ಇದೆ ಎಂದು ಹೇಳಿದರೆ ತಕ್ಷಣ ನಿರ್ಧಾರ ಮಾಡಬೇಡಿ. ಮೊದಲಿಗೆ ಟ್ರಾನ್ಸ್ಪೋರ್ಟ್ ಮತ್ತು ಇತರೆ ಖರ್ಚಿನ ಲೆಕ್ಕ ಹಾಕಿ ನಂತರ ಸರಿಯಾದ ನಿರ್ಧಾರ ತೆಗೆದುಕೊಳ್ಳಿ. ಟ್ರಾನ್ಸ್ಪೋರ್ಟ್ ಮತ್ತು ಫಾರ್ಮ್ ನಿಂದ ಮಾರುಕಟ್ಟೆಯ ದೂರದ ಯೋಜನೆ ಮಾಡಿದ ನಂತರ ಬರ್ತದೆ ಹಂದಿ ಸಾಕಾಣಿಕೆಯ 6ನೇ ಹಂತ. ಅದು ಹಂದಿ ಸಾಕಾಣಿಕೆಯಲ್ಲಿ ಸಂಪೂರ್ಣ ಖರ್ಚು ಮತ್ತು ಲಾಭದ ಲೆಕ್ಕಾಚಾರ, ಅಂದ್ರೆ ಲಾಭವನ್ನ ಹೇಗೆ ಲೆಕ್ಕ ಹಾಕಬೇಕು ಎಂಬುದು. ರೈತ ಸಹೋದರರೇ, ಹಂದಿ ಸಾಕಾಣಿಕೆಯಲ್ಲಿ ದೊಡ್ಡ ತಪ್ಪೇನಂದ್ರೆ ಹಲವರು ಲೆಕ್ಕಾಚಾರ ಮಾಡದೆ ಕೆಲಸ ಆರಂಭಿಸ್ತಾರೆ. ನಂತರ ಅವ್ರಿಗೆ ಗೊತ್ತಾಗೋದೇನಂದ್ರೆ ಕೆಲಸ ತುಂಬಾ ಆಗ್ತಾ ಇದೆ ಆದ್ರೆ ಲಾಭವೂ ಆಗ್ತಾ ಇಲ್ಲ. ಆದ್ರಿಂದ ಮೊದಲೇ ಸಂಪೂರ್ಣ ಖರ್ಚು ಮಾಡಿ ಮತ್ತು ಆದಾಯವನ್ನ ತಿಳ್ಕೊಳ್ಳೋದು ಬಹಳ ಮುಖ್ಯ. ಮೊದಲಿಗೆ ಒಂದು ಹಂದಿಯ ಒಟ್ಟು ಖರ್ಚು ಬರ್ತದೆ. ಇದರಲ್ಲಿ 4 ಮುಖ್ಯ ವಿಷಯಗಳಿವೆ. ಅದನ್ನು ಮರಿ ಖರೀದಿ ಖರ್ಚು, ಫೀಡ್ ಖರ್ಚು, ಔಷಧಿ ಖರ್ಚು ಮತ್ತು ಲೇಬರ್ ಖರ್ಚು. ನೀವು ಹಂದಿ ಸಾಕಾಣಿಕೆ ಆರಂಭಿಸಿದಾಗ ಬ್ರೀಡಿಂಗ್ ಹಂದಿ ಅಥವಾ ಪಿಗ್ಲೆಟ್ ಖರೀದಿಸಬೇಕಾಗುತ್ತದೆ. ಇದೇ ಆರಂಭಿಕ ಖರ್ಚಾಗಿರ್ತದೆ. ಇದಾದ ನಂತರ ಅತಿ ದೊಡ್ಡ ಖರ್ಚು ಫೀಡ್ಗೆ ಬರ್ತದೆ. ಇದು ಒಟ್ಟು ಖರ್ಚಿನ ಸುಮಾರು 80-90% ಇರ್ತದೆ. ಹಂದಿ ಜನಿಸಿದ ದಿನದಿಂದ 100 ಕಿಲೋ ದೇಹದ ತೂಕ ತಲುಪಿ ಮಾರಾಟಕ್ಕೆ ಸಿದ್ಧವಾಗುವವರೆಗೆ ಸುಮಾರು 6-7 ತಿಂಗಳು ಫೀಡ್ ಕೊಡಬೇಕಾಗತ್ತೆ. ಒಂದು ಹಂದಿ 100 ಕಿಲೋ ತೂಕ ತಲುಪುವವರೆಗೆ ಕನಿಷ್ಠ 250-260 ಕಿಲೋ ಫೀಡ್ ಬರುತ್ತೆ. ಆದ್ರಿಂದ ನೀವು ಫೀಡ್ ವ್ಯವಸ್ಥೆಯನ್ನ ಮೊದಲೇ ಮಾಡಿರಬೇಕು. ಇದ್ರ ಜೊತೆಗೆ ಹಂದಿ ಫಾರ್ಮ್ ನಲ್ಲಿ ಔಷಧಿ ಮತ್ತು ಲಸಿಕೆ ಖರ್ಚು, ಈ ಖರ್ಚು ಸ್ವಲ್ಪ ಕಡಿಮೆ ಇದ್ರೂ ಅದನ್ನ ನಿರ್ಲಕ್ಷ್ಯ ಮಾಡಬಾರದು. ಹಾಗೂ ಫಾರ್ಮ್ ನಲ್ಲಿ ಲೇಬರ್ ಖರ್ಚು ಬರ್ತದೆ. ನೀವು ಆರಂಭದಲ್ಲಿ ನಿಮ್ಮ ಫಾರ್ಮ್ ನಲ್ಲಿ ನೀವೇ ಕೆಲಸ ಮಾಡಿದ್ರೆ ಈ ಖರ್ಚನ್ನ ಉಳಿಸಬಹುದು. ಈಗ ಆದಾಯದ ಬಗ್ಗೆ ಮಾತನಾಡೋಣ. ನೀವು ಹಂದಿಯನ್ನ 80-100 ಕಿಲೋ ತೂಕದವರೆಗೆ ಬೆಳೆಸಿದ ನಂತರ ಮಾರುಕಟ್ಟೆಯಲ್ಲಿ ಪ್ರತಿ ಕಿಲೋ ದರದಂತೆ ಅದರ ಬೆಲೆ ಸಿಗ್ತದೆ. ಉದಾಹರಣೆಗೆ 100 ಕಿಲೋ ತೂಕದ ಒಂದು ಫ್ಯಾಟ್ನರ್ ಹಂದಿ ಇದೆ ಮತ್ತು ಮಾರುಕಟ್ಟೆ ದರ ಪ್ರತಿ ಕಿಲೋಗೆ 200 ರೂಪಾಯಿ ಇದೆ ಎಂದು ತಕ್ಕೊಂಡ್ರೆ ನಿಮ್ಗೆ ಉತ್ತಮ ಆದಾಯ ಬರ್ತದೆ. ಶುದ್ಧ ಲಾಭ ಲೆಕ್ಕ ಹಾಕಲು ಈ ಸರಳ ಸೂತ್ರವನ್ನ ನೆನ್ಪಿಟ್ಕೊಳ್ಳಿ. ನೆಟ್ ಪ್ರಾಫಿಟ್ ಟು ಟೋಟಲ್ ಸೇಲ್ ವ್ಯಾಲ್ಯೂ ಮೈನಸ್ ಟೋಟಲ್ ಕಾಸ್ಟ್. ಇದನ್ನ ಈ ರೀತಿ ಅರ್ಥ ಮಾಡ್ಕೊಳ್ಬಹುದು. ಉದಾಹರಣೆಗೆ ನಿಮ್ಮ ಫಾರ್ಮ್ ನಲ್ಲಿ 10 ಫಿನಿಶರ್ ಹಂದಿಗಳಿವೆ ಮತ್ತು ಪ್ರತಿಯೊಂದರ ತೂಕ 100 ಕಿಲೋ ಇದೆ. ಮಾರುಕಟ್ಟೆ ದರ ಪ್ರತಿ ಕಿಲೋಗೆ 200 ರೂಪಾಯಿ ಇದ್ರೆ ಒಂದು ಹಂದಿಯಿಂದ 20,000 ರೂಪಾಯಿ ಮತ್ತು 10 ಹಂದಿಗಳಿಂದ ಒಟ್ಟು 2 ಲಕ್ಷ ರೂಪಾಯಿಯ ಮಾರಾಟವಾಗ್ತದೆ. ಈಗ ಪ್ರತಿಯೊಂದು ಹಂದಿ 100 ಕಿಲೋ ತೂಕ ಹೆಚ್ಚಿಸಲು 250 ಕಿಲೋ ಫೀಡ್ ತಿಂತದೆ. ಹಾಗಾದ್ರೆ 10 ಹಂದಿಗಳಿಗೆ ಒಟ್ಟು ಎಟ್ಟೋಳಂದ್ರೆ 500 ರೂಪಾಯಿ ಇಡಬೇಕಾಗತ್ತೆ. ಫೀಡ್ ದರ ಪ್ರತಿ ಕಿಲೋಗೆ 35 ರೂಪಾಯಿ ಇದ್ರೆ ಒಟ್ಟು ಫೀಡ್ ಖರ್ಚು 87,500 ರೂಪಾಯಿ ಆಗುತ್ತೆ. ಇದ್ರ ಜೊತೆಗೆ ಔಷಧಿ ಖರ್ಚು 3,000 ರೂಪಾಯಿ ಮತ್ತು ಟ್ರಾನ್ಸ್ಪೋರ್ಟ್ ಖರ್ಚು 5,000 ರೂಪಾಯಿ ಸೇರಿಸಿದ್ರೆ ಒಟ್ಟು ಹೆಚ್ಚುವರಿ ಖರ್ಚು 8,000 ರೂಪಾಯಿ ಆಗ್ತದೆ. ಅಂದ್ರೆ ಒಟ್ಟು ವೆಚ್ಚ 95,500 ರೂಪಾಯಿ ಆಗ್ತದೆ. ಈಗ ಒಟ್ಟು ಮಾರಾಟ 2 ಲಕ್ಷ ರೂಪಾಯಿಯಿಂದ ಒಟ್ಟು ವೆಚ್ಚ 90,500 ರೂಪಾಯಿ ಕಡಿತ ಮಾಡಿದ್ರೆ ನಿಮ್ಗೆ ಸುಮಾರು 4,05,500 ರೂಪಾಯಿಯ ಶುದ್ಧ ಲಾಭ ಸಿಗ್ತದೆ. ಇಲ್ಲಿ ನಾವು ಲೇಬರ್
ಖರ್ಚನ್ನ ಸೇರಿಸಿಲ್ಲ, ಏಕೆಂದ್ರೆ 10 ಹಂದಿಗಳನ್ನ ರೈತನು ಸ್ವತಃ ಸಾಕಬಹುದು. ಈ ಸಂಪೂರ್ಣ ಲೆಕ್ಕಾಚಾರವನ್ನ ನೀವು ವಿಡಿಯೋ ಸ್ಕ್ರೀನ್ ಅಲ್ಲಿ ನೋಡಬಹುದು. ನೀವು ಈ ರೀತಿ ಪ್ರತಿಯೊಂದು ಹಂದಿಯ ಲೆಕ್ಕವನ್ನ ಮೊದಲೇ ಹಾಕಿದ್ರೆ ನಿಮ್ಮ ವ್ಯವಹಾರ ಯಾವಾಗಲೂ ಸೇಫ್ ಆಗಿರ್ತದೆ. ಇದೇ ರೀತಿಯ ಸಂಪೂರ್ಣ ಕ್ಯಾಲ್ಕುಲೇಷನ್, ಖರ್ಚು ಕಡಿಮೆ ಮಾಡುವ ವಿಧಾನಗಳು ಮತ್ತು ಲಾಭವನ್ನ ಹೇಗೆ ಹೆಚ್ಚಿಸಬೇಕು ಎಂದನು ಹಂದಿ ಸಾಕಾಣಿಕೆ ತರಬೇತಿ ಕೋರ್ಸು ಪುಸ್ತಕಾಂಗಣದಲ್ಲಿ ವಿವರವಾಗಿ ತಿಳಿಸಲಾಗಿದೆ. ಹನೈನ್, ಹಂದಿ ಸಾಕಾಣಿಕೆಯಲ್ಲಿ ಸಂಪೂರ್ಣ ಖರ್ಚು ಮತ್ತು ಲಾಭದ ಲೆಕ್ಕಾಚಾರ ಮಾಡಿದ ನಂತರ ಬರ್ತದೆ ಹಂದಿ ಸಾಕಾಣಿಕೆಯ 7ನೇ ಹಂತ. ಅದು ಹಂದಿ ಫಾರ್ಮ್ಗೆ ಜಮೀನು ಆಯ್ಕೆ ಮಾಡೋದು. ರೈತ ಸಹೋದರರೇ, ಇದು ತುಂಬಾ ಮುಖ್ಯ ಹಂತವಾಗಿದೆ. ಏಕೆಂದ್ರೆ ಸರಿಯಾದ ಜಮೀನಿನಿಂದಲೇ ನಿಮ್ಮ ಸಂಪೂರ್ಣ ಫಾರ್ಮ್ ಯಶಸ್ವಿ ಆಗ್ತದೆ. ಉತ್ತಮ ಜಮೀನಿನಲ್ಲಿ ಹಂದಿಗಳು ಬೇಗ ಬೆಳೆಯುತ್ತವೆ ಮತ್ತು ರೋಗದ ಅಪಾಯವೂ ಕಡಿಮೆ ಇರ್ತದೆ. ಮೊದಲಿಗೆ ನೀರಿನ ಸೌಲಭ್ಯವನ್ನ ನೋಡಿ. ಹಂದಿ ಸಾಕಾಣಿಕೆಯಲ್ಲಿ ಪ್ರತಿದಿನ ನೀರಿನ ಅಗತ್ಯವಿರುತ್ತದೆ. ಒಂದು ಹಂದಿ ಸುಮಾರು 10 ರಿಂದ 15 ಲೀಟರ್ ನೀರು ಕುಡಿಯುತ್ತದೆ. ಆದ್ರಿಂದ ಶುದ್ಧ ನೀರಿನ ಮೂಲವಾದ ಬೋರ್ವೆಲ್ ಅಥವಾ ಇರಬೇಕು. ಉತ್ತಮ ರಸ್ತೆ ವ್ಯವಸ್ಥೆಯೂ ಇರಬೇಕು. ಇದರಿಂದ ಫೀಡ್ ಮತ್ತು ಹಂದಿಗಳ ಸಾಗಾಟ ಸುಲಭವಾಗುತ್ತದೆ ಮತ್ತು ಖರ್ಚು ಕಡಿಮೆ ಆಗ್ತದೆ. ಫಾರ್ಮ್ ಊರಿನಿಂದ ಸರಿಯಾದ ದೂರದಲ್ಲಿ ಇರಬೇಕು. ತುಂಬಾ ಹತ್ರ ಇದ್ರೆ ದುರ್ವಾಸನೆ ಮತ್ತು ದೂರುಗಳು ಹೆಚ್ಚಾಗ್ತವೆ, ನೋಡಿಕೊಳ್ಳೋದು ಕಷ್ಟವಾಗ್ತದೆ. ಆದರ್ಶ ದೂರ 1 ರಿಂದ 3 ಕಿಲೋಮೀಟರ್ ಆಗಿರ್ತದೆ. ಜಮೀನು ಎತ್ತರವಾಗಿದ್ದು ಒಣವಾಗಿರ್ಬೇಕು. ಅಲ್ಲಿ ನೀರು ನಿಲ್ಲಬಾರದುವೆ, ಏಕೆಂದ್ರೆ ತೆವವಾದ ಜಾಗದಲ್ಲಿ ರೋಗಗಳು ಬೇಗ ಹರಡುತ್ತವೆಗಳುಳಿ. ಹಂದಿ ಫಾರ್ಮ್ಗೆ ಜಮೀನ್ ಆಯ್ಕೆ ಮಾಡಿದ ನಂತರ ಬರ್ತದೆ ಹಂದಿ ಸಾಕಾಣಿಕೆಯ 8ನೇ ಹಂತ. ಅದು ಫಾರ್ಮ್ ಡಿಸೈನ್ ಪ್ಲಾನ್, ಅಂದ್ರೆ ಹಂದಿ ಫಾರ್ಮ್ ನ ಸರಿಯಾದ ನಕ್ಷೆ ಮತ್ತು ವಿನ್ಯಾಸ. ರೈತ ಸಹೋದರರೇ, ಕೇವಲ ಜಮೀನ್ ತಕ್ಕೊಂಡು ಶೆಡ್ ನಿರ್ಮಿಸಿದ್ರೆ ಸಾಕಾಗೋದಿಲ್ಲ. ವಿನ್ಯಾಸ ತಪ್ಪಾದರೆ ನಂತರ ಕೆಲಸ ಹೆಚ್ಚಾಗ್ತದೆ, ರೋಗಗಳು ಹೆಚ್ಚಾಗ್ತವೆ ಮತ್ತು ನೋಡ್ಕೊಳ್ಳೋದು ಕಷ್ಟವಾಗ್ತದೆ. ಆದ್ರಿಂದ ಫಾರ್ಮ ವಿನ್ಯಾಸವನ್ನ ತುಂಬಾ ಯೋಚಿಸಿ ಮಾಡಬೇಕು. ಮೊದಲಿಗೆ ಶೆಡ್ ನ ದಿಕ್ಕು ತುಂಬಾ ಮುಖ್ಯ. ಸಾಮಾನ್ಯವಾಗಿ ಶೆಡ್ ಅನ್ನ ಈಸ್ಟ್ ವೆಸ್ಟ್ ದಿಕ್ಕಿನಲ್ಲಿ ನಿರ್ಮಿಸುವುದು ಉತ್ತಮ ಎಂದು ಪರಿಗಣಿಸಲಾಗುತ್ತದೆ. ಇದರಿಂದ ತೀವ್ರ ಬಸಿಲು ನೇರವಾಗಿ ಒಳಗೆ ಬರುವುದಿಲ್ಲ ಮತ್ತು ಒಳಗಿನ ತಾಪಮಾನ ಸಮತೋಲನದಲ್ಲಿರುತ್ತದೆ. ಇದರಿಂದ ಹಂದಿಗಳಿಗೆ ಬಿಸಿಯ ಒತ್ತಡ ಕಡಿಮೆ ಆಗುತ್ತದೆ ಮತ್ತು ಅವುಗಳ ಬೆಳವಣಿಗೆ ಉತ್ತಮವಾಗಿರುತ್ತದೆ. ಆದ್ರೆ ಬೇರೆ ಬೇರೆ ರಾಜ್ಯಗಳಲ್ಲಿ ಈ ದಿಕ್ಕು ಬೇರೆ ಬೇರೆ ಆಗಿರಬಹುದು. ನಿಮ್ಮ ರಾಜ್ಯದಲ್ಲಿ ಪಿಗ್ ಫಾರ್ಮ್ಗೆ ಸರಿಯಾದ ದಿಕ್ಕು ಯಾವುದು ಎಂಬುದನ್ನ ತಿಳಿದುಕೊಳ್ಳಲು ನಿಮ್ಮ ರಾಜ್ಯದ ಹೆಸರನ್ನ ಕಾಮೆಂಟ್ ಮಾಡಿ, ನಾವು ನಿಮಗೆ ರಿಪ್ಲೈ ಮೂಲಕ ಮಾಹಿತಿ ನೀಡ್ತೀವಿ. ಇದರ ನಂತರ ಗಾಳಿ ಮತ್ತು ಸೂರ್ಯನ ಬೆಳಕಿನ ಬಗ್ಗೆ ಗಮನ ಕೊಡೋದು ಮುಖ್ಯ. ಶೆಡ್ ನಲ್ಲಿ ತಾಜಾ ಗಾಳಿ ಸರಿಯಾಗಿ ಒಳಗೆ ಹೊರಗೆ ಹಾಕ್ತಿರ್ಬೇಕು, ಏಕೆಂದ್ರೆ ಮುಚ್ಚಿದ ಜಾಗದಲ್ಲಿ ದುರ್ವಾಸನೆ ಮತ್ತು ತೇವ ಹೆಚ್ಚಾಗಿ ರೋಗ ಹರಡುವ ಅಪಾಯ ಇರ್ತದೆ. ಬೆಳಗಿನ ಸೌಮ್ಯಕ್ಕೆ ಸೂರ್ಯನ ಬೆಳಕು ತುಂಬಾ ಉಪಯುಕ್ತವಾಗಿದೆ. ಇದು ಕೀಟಾಣುಗಳನ್ನ ಕಡಿಮೆ ಮಾಡುತ್ತದೆ ಮತ್ತು ಹಂದಿಗಳನ್ನ ಆರೋಗ್ಯವಾಗಿರಿಸುತ್ತದೆ. 3ನೇದಾಗಿ ಅತ್ಯಂತ ಮುಖ್ಯವಾದುದು ಡ್ರೈನೇಜ್ ಸಿಸ್ಟಮ್. ಫಾರ್ಮ್ ನಲ್ಲಿ ನೀರು ಮತ್ತು ಕಸ ಹೊರ ಹೋಗ್ಲು ಸರಿಯಾದ ವ್ಯವಸ್ಥೆ. ನೆಲ ಸ್ವಲ್ಪ ಇಳಿಜಾರಾಗಿರ್ಬೇಕು, ಇದರಿಂದ ನೀರು ನಿಲ್ಲೋದಿಲ್ಲ. ಕಸ ಮತ್ತು ನೀರು ನಿಂತ್ರೆ ದುರ್ವಾಸನೆ, ಸೊಳ್ಳೆಗಳು ಮತ್ತು ರೋಗಗಳು ಬೇಗ ಹೆಚ್ಚಾಗ್ತವೆ. ಈ ಸಂಪೂರ್ಣ ಫಾರ್ಮ್ ಡಿಸೈನ್ ಮತ್ತು ಪ್ರಾಕ್ಟಿಕಲ್ ಸೆಟಪ್ ಬಗ್ಗೆ ಸರಳ ಮಾಹಿತಿಯನ್ನ ಹಂದಿ ಸಾಕಾಣಿಕೆ ತರಬೇತಿ ಕೋರ್ಸ್ ಪುಸ್ತಕದಲ್ಲಿ ಪಡಿಬಹುದು. ಇದರಲ್ಲಿ ಫಾರ್ಮ್ ಪ್ಲಾನಿಂಗ್ ನಿಂದ ಹಿಡಿದು ಸಂಪೂರ್ಣ ನಿರ್ವಹಣೆಯನ್ನ ಸರಳ ಭಾಷೆಯಲ್ಲಿ ವಿವರಿಸಲಾಗಿದೆ. ಈಗ ಈ ವಿಡಿಯೋ ತುಂಬಾ ಉದ್ದವಾಗಿದೆ. ಆದ್ರಿಂದ ಈ ವಿಡಿಯೋದಲ್ಲಿ ನಾವು ಹಂದಿ ಸಾಕಾಣಿಕೆಯ ಮೊದಲ ಹಂತದಿಂದ 8ನೇ ಹಂತದವರೆಗೆ ಮಾಹಿತಿ ನೀಡಿದ್ದೇವೆ. ಈ ವಿಡಿಯೋದ ಮುಂದಿನ ಭಾಗವನ್ನ ಮಾಡಬೇಕೇ ಬೇಡವೆ? ನೀವು ಹಂದಿ ಸಾಕಾಣಿಕೆಯ 9ನೇ ಹಂತದಿಂದ 24ನೇ ಹಂತದವರೆಗೆ ಮಾಹಿತಿ ತಿಳ್ಕೊಳ್ಳಲು ಬಯಸ್ತೀರಾ? ಕಾಮೆಂಟ್ ಮಾಡಿ ತಿಳಿಸಿ. ರೈತ ಸ್ನೇಹಿತರೆ, ನಮ್ಮ ಈ ವಿಡಿಯೋ ಇಷ್ಟವಾದ್ರೆ ಈ ವಿಡಿಯೋಗೆ ಲೈಕ್ ಮಾಡಿ ಮತ್ತು ಎಲ್ಲಾ ರೈತ ಸ್ನೇಹಿತರ ಜೊತೆ ಶೇರ್ ಮಾಡಿ. ಹೀಗೆ ಹಂದಿ ಸಾಕಾಣಿಕೆಯ ಈ ಪ್ರಮುಖ ಮಾಹಿತಿ ಎಲ್ಲಾ ರೈತರಿಗೆ ತಲುಪಲಿ. ಇಂತಹ ವಿಡಿಯೋಗಳನ್ನ ನಿರಂತರವಾಗಿ ನೋಡಲು ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಮುಂದಿನ ದಿನಗಳಲ್ಲಿ ನೀವು ಯಾವ ಟಾಪಿಕ್ ಮೇಲೆ ವಿಡಿಯೋ ಬಯಸ್ತೀರಿ ಎಂದು ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ.